ಸೊ ಸ್ಕ್ರೀನ್ ಕಾಣಿಸ್ತಿಲ್ಲ. ನಮಗೆ ಅಸೆಟ್ ಪೋಸ್ಟಿಂಗ್ ಮಾಡುವಾಗ ಟೋಲರೆನ್ಸ್ ಎರರ್ ಬರ್ತಾ ಇತ್ತು. ಸೊ ಅದೇನಕ್ಕೆ ಅಂದ್ರೆ ನಾನು ಟೋಲರೆನ್ಸ್ ಮತ್ತೆ ರೀಅಸೈನ್ ಮಾಡಿದೆ. ಸೊ ಬಿಫೋರ್ ನಾವು ಟೋಲರೆನ್ಸ್ ಬೇರೆ ಯೂಸ್ ಮಾಡ್ತಾ ಇದ್ವಿ ಇಲ್ಲ. ಸೊ ಲೈಕ್ JFL ಬದಲು ಬೇರೆ ಬ್ಯಾಚ್ಗೆ ಬೇರೆ ಯೂಸ್ ಮಾಡಿದ್ದು ಟೋಲರೆನ್ಸ್. ಸೊ ಅದನ್ನ ಚೇಂಜಸ್ ಮಾಡ್ಬಿಟ್ಟು ನಾವು ನಿಮ್ಮ ಬ್ಯಾಚ್ಗೆ ಯಾವ್ದು ಯೂಸ್ ಮಾಡ್ತಾ ಇದ್ದೆ ಅದೇ ಟೋಲರೆನ್ಸ್ ಅಸೈನ್ ಮಾಡ್ಬಿಟ್ಟು ಚೆಕ್ ಮಾಡಿದೆ, ಇಟ್ಸ್ ವರ್ಕಿಂಗ್. ಓಕೆ, ಸೊ ನಾನು ಅದನ್ನ ಮತ್ತೆ ತೋರಿಸ್ತೀನಿ ನಿಮಗೆ. ಸೊ F-90 ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಹಾಕಿ, ಕಂಪನಿ ಕೋಡ್, ಕರೆನ್ಸಿ undocumented data text. Okay. So asset, sorry, vendor account, enter. ಸೊ ವೆಂಡರ್ ಅಕೌಂಟ್ ಹಾಕಬೇಕು. ಸೊ ಇದು ಎರರ್ ಬರ್ತಾ ಇತ್ತು ನಮಗೆ, ನೋ ಟೋಲರೆನ್ಸ್ ಅಲ್ವಾ. ಸೊ ಲೆಟ್ ಮಿ ಟ್ರೈ ನಾವು. ಸೊ 100 ಬೇಕು, ಎಂಟರ್. ಸೊ ಟೋಲರೆನ್ಸ್ ಎರರ್ ಬರ್ತಾ ಇತ್ತಲ್ವಾ. ವೇಟ್, ಲೆಟ್ ಮಿ ಮೇಂಟೈನ್ ಟೋಲರೆನ್ಸ್ OB. ರೆಕಾರ್ಡಿಂಗ್ ಆನ್ ಇದೆ. ಯಾ ಸೊ OB A3 customer and vendor. Go to the company code, JFL, enter. Go to OB57 ಅಲ್ಲಿ ಸೊ ನನ್ನ ಯೂಸರ್ ID ಯಾವ್ದಿದೆ ಅದು ನೋಡಿ. ಗೋ ಟು ದ ಯೂಸರ್ ನೇಮ್, ಎಂಟರ್. ಸೊ ಇಲ್ಲಿ ಬೇರೆ ಇದೆ, ಇದಲ್ವಾ JIEM ಅಲ್ವಾ ಟೋಲರೆನ್ಸ್ ಗ್ರೂಪ್ ನಮ್ದು. ಲೆಟ್ ಮಿ ಚೆಕ್ ಇನ್ ಎಕ್ಸೆಲ್. Save this. ಓ, JFL ತೋರಿಸ್ತಾ ಇಲ್ವಲ್ಲ ಇದರಲ್ಲಿ. ಟೋಲರೆನ್ಸ್ ಗ್ರೂಪ್ ಮೇಂಟೈನ್ ಮಾಡಿದ್ದಲ್ವಾ. ಕಂಪನಿ ಕೋಡ್, ಮೈ ಕಾರ್ಡ್ ಡಿಲೀಟ್ ಆಗ್ಬಿಟ್ಟಿದೆ. ಓಕೆ, ಮೇಂಟೈನ್ ಮಾಡಿದ್ದೆ ನಾನು ಆಲ್ರೆಡಿ JFL. ಸೊ ಟೋಲರೆನ್ಸ್ ಗ್ರೂಪ್ ನಾವು ಮೇಂಟೈನ್ ಮಾಡಿದ್ವಿ, ಬಟ್ ಏನಕ್ಕೆ ಎಲ್ಲ ತೋರಿಸ್ತಾರೆ ಅಂತ ಗೊತ್ತಿಲ್ಲ. ನಾವು ಆಲ್ರೆಡಿ ಮೇಂಟೈನ್ ಮಾಡ್ಬಿಟ್ಟು ಅಸೈನ್ ಕೂಡ ಮಾಡಿದ್ವಿ ನಾವು ಅದು.
ಸೊ ಚೆಕ್ ಮಾಡಿ ಬೇಕಿದ್ರೆ ಇಲ್ಲಿ ನೋಡಿ. ಸೊ ನಾನು JEM ಕ್ರಿಯೇಟ್ ಮಾಡಿದಾಗೆ ಸೊ GL ಅಕೌಂಟ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೆ JFL ಅಂತ, ಬಟ್ ಯಾರೋ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಗೋ ಬ್ಯಾಕ್ ಎಂಟರ್. Now I will go back and come in. So F-90. Just a minute. Enter. Okay. So stimulation ಆಯ್ತು. So now try to save. Stimulate ಆಗ್ತಾ ಇದೆ, but it is not getting post. ಓಕೆ ಇದು FT2 ಅಂದ್ರೆ ನಾವು ಕ್ವಾಂಟಿಟಿ ತಗೊಂಡಿದೀವಲ್ಲ, ಸೊ ಲೈಕ್ ಪೋಸ್ಟಿಂಗ್ಸ್ ಮಾಡುವಾಗ ಸೊ ಆ ಇಶ್ಯೂ ಇದೆ ಇದು. ಲೆಟ್ ಮಿ ಚೆಕ್. ಬಟ್ ಆಲ್ರೆಡಿ ಪೋಸ್ಟ್ ಆಗ್ಬೇಕಲ್ಲ. ನೋಡಿ ಇವಾಗ ಪೋಸ್ಟ್ ಆಯ್ತು. ಓಕೆ, ಸೊ ಅಸೆಟ್ ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು. ಸೊ ಸಮ್ಟೈಮ್ಸ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಎಲ್ಲ ಕರೆಕ್ಟ್ ಆಗಿದ್ರು ಪೋಸ್ಟ್ ಆಗ್ತಾ ಇಲ್ಲ. ಓಕೆ, ಸೊ ನೋಡಿ ಇದು ಡಾಕ್ಯುಮೆಂಟ್. ಓಕೆ, ಸೊ ಇವಾಗ ವೆಂಡರ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್. ಸೊ ಅಸೆಟ್ ಅಕ್ವಿಸಿಷನ್ ಮಾಡಿದಾಗ ಏನ್ ಎಂಟ್ರಿ ಪಾಸ್ ಆಗಬೇಕು, ನಾವು ಇಫ್ ಯು ವಾಂಟ್ ಚೆಕ್ ಪೋಸ್ಟಿಂಗ್ AR03 ಹೋಗ್ಬಿಟ್ಟು ಎಂಟರ್. ಸೊ AR03 is the transactions code to check the depreciation. ಸೊ ಇದು ಡಿಪ್ರಿಷಿಯೇಷನ್ ಇದೆ. ಓಕೆ, ಅಂಡ್ ಇನ್ನೊಂದು ಸ್ಕ್ರೀನ್ ಅಲ್ಲಿ AW0 ಡಿಪ್ರಿಷಿಯೇಷನ್ ಇವಾಗ ರನ್ ಮಾಡೋದಕ್ಕೆ ಇವಾಗ ಡೇಟ್ ಅಂತೀವಿ. ಸೊ ನಾನು ಡಿಪ್ರಿಷಿಯೇಷನ್ ಎಂಟರ್ ಮಾಡಿಲ್ಲ. ಸೊ ನಾವು ಪ್ಲಾನೆಟ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ AW01. ಸೊ AW01 ನಲ್ಲಿ ತಗೊಳುತ್ತೆ, ರಿಸ್ಕ್ ಯಾರು ಯೂಸ್ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ನಾವೇನು ಡಿಪ್ರಿಷಿಯೇಷನ್ ಮೇಂಟೈನ್ ಮಾಡಿದ್ವಿ ಪರ್ಸೆಂಟೇಜ್ 450 rupees ತೋರಿಸುತ್ತೆ. ರೈಟ್, ಸೊ ನಾವು ಪರ್ಚೇಸ್ ಮಾಡಿರೋದು ಏನ್ ಈ ಪ್ರೈಸ್ಗೆ 20,000. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ಲಾನೆಡ್ ವ್ಯಾಲ್ಯೂಸ್ ಅಂದ್ರೆ ಪ್ಲಾನೆಡ್ ಡಿಪ್ರಿಷಿಯೇಷನ್. ಸೊ ನೆಕ್ಸ್ಟ್ ಒಂದು ಡಿಪ್ರಿಷಿಯೇಷನ್ ರನ್ ಮಾಡಿದಾಗ ಇಷ್ಟು ಅಮೌಂಟ್ ಡಿಡಕ್ಟ್ ಆಗುತ್ತೆ. ಸೊ ಏನ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಅಂದ್ರೆ, ಸೊ ಏನ್ ಪರ್ಸೆಂಟೇಜ್ ಮೇಂಟೈನ್ ಮಾಡ್ತೀವಿ, ಸೊ ಆ ಪರ್ಸೆಂಟೇಜ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಸೊ ಮೇ ಬಿ ವಿ ಆರ್ ಮೇಂಟೈನ್ 3% ಐ ಥಿಂಕ್ ಸೊ. ಕರೆಕ್ಟ್. ಸೊ 50,000 ಎಷ್ಟು ನಾವು ಮೇಂಟೈನ್ ಮಾಡಿದ್ದು 3%, 2% ಎಷ್ಟು ಮೇಂಟೈನ್ ಮಾಡಿದ್ವಲ್ಲ 2.5. Let me check how much we can. Percentage. Okay.
ಓಕೆ, ಸೊ 5% ಅಲ್ಲಿ ನೋಡಿ ಕರೆಕ್ಟ್ ಆಗಿದೆ. ಸೊ 5%, ಬಟ್ ನಾವು ಇದನ್ನ ಅಕ್ವಿಸಿಷನ್ ಮಾಡೋದು ಯಾವಾಗ, ಸೊ ಆ ಡೇಟ್ ಬೇಸ್ಡ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಸೊ ನೀವು ಕಂಪ್ಲೀಟ್ ಇಯರ್ಗಲ್ಲ ಇದು. ಓಕೆ, ಸೊ ಇಫ್ ಯು ಆರ್ ಚೆಕಿಂಗ್ ಫಾರ್ ದ ನೆಕ್ಸ್ಟ್ ಫಿಸ್ಕಲ್ ಇಯರ್, ಸೊ ನೆಕ್ಸ್ಟ್ ಫಿಸ್ಕಲ್ ಇಯರ್ ಚೆಕ್ ಮಾಡಿದ್ರೆ ನೋಡಿ 900 ಕರೆಕ್ಟ್ ತೋರಿಸ್ತೇವೆ. ಓಕೆ, ಸೊ ಇವಾಗ ಈ ಕರೆಂಟ್ ಇಯರ್ ಫಿಸ್ಕಲ್ ಇಯರ್ಗೆ ಸೊ ಮಂತ್ಲಿ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಎಷ್ಟು ಮಂತ್ಗೆ ಸ್ಪ್ಲಿಟ್ ಆಗಬೇಕು ಅದ್ರ ಬೇಸ್ ಮೇಲೆ ತೋರಿಸ್ತಾ ಇದೆ. ಓಕೆ, ಸೊ ಇಫ್ ಯು ಚೆಕ್ ಫಾರ್ ದ 26 ನೆಕ್ಸ್ಟ್ ಇಯರ್ಗೆ ಕಂಪ್ಲೀಟ್ 1 ಇಯರ್ಗೆ ಸೊ ಏನ್ ತೋರಿಸ್ಬೇಕು, ಸೊ ಅದ ಅಮೌಂಟ್ ತೋರಿಸ್ತಾ ಇದೆ. 450 ಪ್ಲಸ್ 450 900. ಸ್ಯಾಲೇಜ್ ವ್ಯಾಲ್ಯೂ ಕಟ್ ಆಫ್ ಕೂಡ ಮೇಂಟೈನ್ ಮಾಡಿದ್ವಲ್ಲ 10%, ಸೊ ಅದು 100 rupees ಲೆಸ್ ಆಗಿದೆ. ಸೊ 100 rupees ಲೆಸ್ ಆಗ್ಬಿಟ್ಟು ಇನ್ನು ರಿಮೈನಿಂಗ್ 900 rupees ತೋರಿಸ್ತಾ ಇದೆ 5%ಗೆ. ಸೊ 1000 ಆಗುತ್ತಲ್ವಾ 20,000ಗೆ. ಸೊ ಅದ್ರಲ್ಲಿ ನಿಮಗೆ ಕಟ್ ಆಫ್ ವ್ಯಾಲ್ಯೂ ಏನ್ ಮೇಂಟೈನ್ ಮಾಡಿದೀವಿ 10%, ಸ್ಯಾಲೇಜ್ ವ್ಯಾಲ್ಯೂ ಕಟ್ ಆಫ್. ಸೊ ಆ 10% ಲೆಸ್ ಆಗ್ಬಿಟ್ಟು ರಿಮೈನಿಂಗ್ ಅಮೌಂಟ್ ತೋರಿಸ್ತಾ ಇದೆ ಕ್ಯಾಲ್ಕುಲೇಷನ್ಸ್. ಓಕೆ, ಸೊ ಈ ತರ ನಿಮಗೆ ಡಿಸಿಷನ್ ಕ್ಯಾಲ್ಕುಲೇಷನ್ ಆಗ್ಬೇಕು. ನೀವೇನಾದ್ರೂ ಸ್ಯಾಲೇಜ್ ವ್ಯಾಲ್ಯೂ ಕಟ್ ಆಫ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸಿಸ್ಟಮ್ ಅಲ್ಲಿ, ಫಾರ್ ಎಕ್ಸಾಂಪಲ್, ಸೊ ಗೋ ಟು SIMG, ಫೈನಾನ್ಷಿಯಲ್ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್, go to asset accounting, so depreciation, for the settings, so cut off value. ಸೊ ನಾವು ಕಟ್ ಆಫ್ ವ್ಯಾಲ್ಯೂ ನಾವು 10% ಮೇಂಟೈನ್ ಮಾಡಿದ್ವಿ. ಓಕೆ, ಸೊ 10% ಕಟ್ ಆಫ್ ವ್ಯಾಲ್ಯೂ. So highlight, select details, go back, ಸೊ ನನಗೆ ಕಟ್ ಆಫ್ ವ್ಯಾಲ್ಯೂ ಮೇಂಟೈನ್ ಮಾಡಿ.
ಸರ್ ಮಾಸ್ಟರ್ ಚೆಕ್ ಮಾಡೋಣ. 203 ಇದೆಯಾ? J001 ಆಯ್ತಾ? J001 ಕಟ್ ಆಫ್ ವ್ಯಾಲ್ಯೂನ ಮೈಂಟೈನ್ ಮಾಡಿದ್ವಿ. ಸೊ J10. ಸೊ ಆ 10% ಡಿಡಕ್ಟ್ ಆಗ್ಬಿಟ್ಟು ಸೊ ರಿಮೈನಿಂಗ್ ಅಮೌಂಟ್ಗೆ ಕ್ಯಾಲ್ಕುಲೇಟ್ ಆಗ್ತದೆ. ಸೊ J10 ಡಿಸ್ಕ್ರಿಪ್ಷನ್ ಹಾಕಿಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಹಾಕೋದು, ಡಿಸ್ಕ್ರಿಪ್ಷನ್ ಮಿಸ್ ಮಾಡಿರೋದು, ಗಾಟ್ ಕನ್ಫ್ಯೂಸ್. ಡಿಸ್ಕ್ರಿಪ್ಷನ್ ಮೇಂಟೈನ್ ಮಾಡಿ. So depreciation method. So we have a description of it. Okay. So 10%. ಓಕೆ, ಸೊ ಈ ತರ ಕಟ್ ಆಫ್ ವ್ಯಾಲ್ಯೂ ಮೈಂಟೈನ್ ಮಾಡಿದೀವಿ ನಾವು 10% ಅಸೈನ್ ಮಾಡೋದ್ರಿಂದ. ಸೊ ಕ್ಯಾಲ್ಕುಲೇಷನ್ಸ್ ಏನಾಗ್ತದೆ, ಸೊ 10% ಸೊ ರಿಮೈನಿಂಗ್ ಅಮೌಂಟ್ಗೆ ಕ್ಯಾಲ್ಕುಲೇಟ್ ಆಗ್ತದೆ. ಸೊ ರಿಮೈನಿಂಗ್ ಅಮೌಂಟ್ ಅಂದ್ರೆ 1000 ಕ್ಯಾಲ್ಕುಲೇಟ್ ಆಗಬೇಕು. ಸೊ ಡಿಪ್ರಿಸಿಯೇಷನ್. ಸೊ ನಿಮಗೆ 10% ವ್ಯಾಲ್ಯೂ ಕಟ್ ಆದ್ಮೇಲೆ ಸೊ 900 ಕ್ಯಾಲ್ಕುಲೇಟ್ ಆಗ್ತದೆ. ಸೊ ಈ ಇಯರ್ ಅಲ್ಲಿ ನಾವು ಮಿಡ್ ಆಫ್ ದ ಇಯರ್ ಎಂಟರ್ ಆಗಿರೋದ್ರಿಂದ ಸೊ ಲೈಕ್ ನಿಮಗೆ ಆಫ್ ಲೈಕ್ 6 ಮಂತ್ಗೆ ಕ್ವಾರ್ಟರ್ಲಿಗೆ ಸೊ 450 rupees ನಿಮಗೆ ಕ್ಯಾಲ್ಕುಲೇಟ್ ಆಗಿದೆ. ಓಕೆ, ಸೊ ಎಂಟರ್. ಸೊ ಕ್ಯಾಲ್ಕುಲೇಷನ್ ಡೇಟ್ ಇದು 26 ಅಲ್ಲಿ ನಾವು ಮಾಡಿದ್ವಿ. ಸೊ ಅಕ್ವಿಸಿಷನ್ ಡಿಪ್ರಿಸಿಯೇಷನ್ ಏರಿಯಾಗೆ ಹೋದ್ರೆ ಡಿಪ್ರಿಸಿಯೇಷನ್ ಡೇಟ್ ಬಂದು 1/10/2025 ಇಂದ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ 10,025 ಇರೋದ್ರಿಂದಾನೆ ಸೊ ನಿಮಗೆ ಇಲ್ಲಿ 450 ಕ್ಯಾಲ್ಕುಲೇಟ್. ಓಕೆ, ಸೊ 450 ಹೋಗ್ಬಿಟ್ಟು ನಿಮಗೆ ಆ ಡೇಟ್ ಕ್ಯಾಲ್ಕುಲೇಟ್ ಆಗಿದೆ. ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಇಯರ್ ಎಕ್ಸಾಕ್ಟ್ಲಿ ಸೊ ನಿಮ್ಗೆ ಏನ್ ಕ್ಯಾಲ್ಕುಲೇಟ್ ಆಗಬೇಕು 5% 1000 rupees ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಅದರಲ್ಲಿ ನಿಮಗೆ 10% ಕಟ್ ಆಫ್ ವ್ಯಾಲ್ಯೂ ಏನಿದೆ ಸೊ ಕಟ್ ಆಫ್ ಸ್ಯಾಲವೇಜ್ ವ್ಯಾಲ್ಯೂಗೆ ಡಿಡಕ್ಟ್ ಆಗ್ತದೆ. ಓಕೆ, ಸೊ ಇದು ಕ್ಯಾಲ್ಕುಲೇಷನ್ಸ್ ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದೆಯಾ ಅದರಲ್ಲಿ? ಯಾವ ತರ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ಇಯರ್ ನಿಮಗೆ ಸೊ ಪ್ಲಾನ್ ಅಲ್ಲಿ ರೆಗ್ಯುಲರ್ ಆಗಿ ಸೊ ರಿಮೈನಿಂಗ್ ಎಷ್ಟಿದೆ ಆ ಮಂತ್ ಎಂಡ್ಗೆ ಸೊ ಅದರಿಂದ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೀವೇನ್ ಪರ್ಸೆಂಟೇಜ್ ಮೇಂಟೈನ್ ಮಾಡ್ತೀರಾ ಸೊ ಅದ್ರ ಮೇಲೆ ವರ್ಕ್ ಆಗುತ್ತೆ ಅಷ್ಟೇ. ಸೊ ನಿಮಗೆ ಕಟ್ ಆಫ್ ವ್ಯಾಲ್ಯೂ ಬೇಡ ಅಂದ್ರೆ ಕಟ್ ಆಫ್ ವ್ಯಾಲ್ಯೂ ರಿಮೂವ್ ಮಾಡಿ. ಸೊ ಇಟ್ ವಿಲ್ ಕ್ಯಾಲ್ಕುಲೇಟ್. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಎರರ್ ಬರೋದು. ಇವಾಗ ನೋಡಿ ಪ್ರಜ್ವಲ್ ಅವ್ರಿಗೆ ಎರರ್ ಬಂತು. ಓಕೆ, ಸೊ ಇವಾಗ ಅವ್ರಿಗೆ ಎರರ್ ಬರ್ತಿದೆ. ಸೊ ನಾನು ಕನೆಕ್ಟ್ ಆಗ್ಬಿಟ್ಟು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನಿಂಗ್. ಬಟ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನೀವು ಯಾವತ್ತೋ ಪ್ರಾಕ್ಟೀಸ್ ಬಂದ್ರೆ ಸೊ ಅವಾಗ ನಾವು ಮತ್ತೆ ಕಾನ್ಫಿಗರೇಷನ್ಸ್ ಎಲ್ಲ ಕಂಪ್ಯೂಟರ್ ಚೆಕ್ ಮಾಡಬೇಕಾಗುತ್ತೆ. ಸೊ ಇವಾಗ ಅಟ್ಲೀಸ್ಟ್ ಎಲ್ಲೆಲ್ಲಿ ಮಿಸ್ ಆಗಿದೆ ಚೆಕ್ ಮಾಡ್ಬಿಟ್ಟು. ಓಕೆ, ಇಫ್ ಯು ಆರ್ ಫೇಸಿಂಗ್ ದ ಸೇಮ್ ಇಶ್ಯೂ ಅಂಡ್ ಸೇಮ್ ಇಶ್ಯೂ ಇದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇಲ್ಲೇ ಮೀಟಿಂಗ್ ಅಲ್ಲಿ. ಓಕೆ, ಸೊ ಪ್ಲೀಸ್ ಡೂ ದ ಪ್ರಾಕ್ಟೀಸ್. ಸೊ ಏನೇ ಡೌಟ್ಸ್ ಇದ್ರು ಪಿನ್ ಮಾಡಿ. ಸೊ ನಾನು ಆಲ್ಮೋಸ್ಟ್ ಈ ಬ್ಯಾಚ್ ಇಂದ ಅಷ್ಟೊಂದು ಯಾರು ನನ್ ಡೌಟ್ಸ್ ಕೂಡ ಕೇಳಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇಲ್ವಾ ಅಂದ್ರೆ ಡೌಟ್ ಆಗುತ್ತೆ. ಓಕೆ, ಸೊ ಕೈಂಡ್ಲಿ ಡೂ ದ ಪ್ರಾಕ್ಟೀಸ್. ಏನಾದ್ರು ಇಶ್ಯೂಸ್ ಇದ್ರೆ ಲೈಕ್ ಕನೆಕ್ಟ್ ಇತ್ತು. ಓಕೆ, ಸೊ ರಮೇಶ್ ಅವ್ರ ನಿಮ್ಗೆ ಇಶ್ಯೂ ಬರ್ತಿತ್ತಲ್ಲ, ರಿಸಲ್ವ್ ಆಯ್ತಾ ಅದು? ಇಲ್ಲ ಸರ್, ಮಾಡಿಲ್ಲ ಸರ್. ಇದು ಮಾಡ್ತೀನಿ ಸರ್ ನಾಳೆ. ಚೆಕ್ ಮಾಡಿ ಒಂದ್ಸಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಬೇರೆ ಯಾರಿಗಾದ್ರೂ ಇಶ್ಯೂಸ್ ಇದೆಯಾ ಸರ್. ಹಲೋ ಎಷ್ಟು ಪಡ್ತೀವಿ ಸರ್, ಅದು ಕಟ್ ಆಫ್ ವ್ಯಾಲ್ಯೂ ಅಂದ್ರಲ್ಲ, ಅದು ಡಿಪ್ರಿಸಿಯೇಷನ್ ಅಮೌಂಟ್ 10% ಆಗುತ್ತೆ ಸರ್. ಹೌದು, ಅದರಲ್ಲಿ ನೀವು ಏನ್ ಗೊತ್ತಾ ಕ್ಯಾಲ್ಕುಲೇಷನ್ ಮೆಥಡ್ ಮೇಲೆ ಹೋಗುತ್ತೆ. ಸೊ ನೀವು ಯಾವ ತರ ಕ್ಯಾಲ್ಕುಲೇಷನ್ ಮೆಥಡ್ ಮೇಂಟೈನ್ ಮಾಡಿರ್ತೀರಾ ಅಂತ. ಓಕೆ, ಒಂದು ಸ್ಯಾಲರಿ ವ್ಯಾಲ್ಯೂ ಕಟ್ ಆಫ್ ಅಂತ ಬರುತ್ತೆ. ಸೊ ಇನ್ನೊಂದು ಹೋಗ್ಬಿಟ್ಟು ಕಟ್ ಆಫ್ ವ್ಯಾಲ್ಯೂ ಅಂತ ಬರುತ್ತೆ. ಸೊ ಇವಾಗ ನಾವು ಸ್ಯಾಲರಿ ವ್ಯಾಲ್ಯೂ ಕಟ್ ಆಫ್ ವ್ಯಾಲ್ಯೂ ಏನ್ ಮೇಂಟೈನ್ ಮಾಡಿದೀನಿ ಸೊ ಲೈಕ್ ಇಲ್ಲಿ financial accounting.
ನಾವು ವ್ಯಾಲ್ಯೂಯೇಷನ್ ಮೆಥಡ್ ಅಲ್ಲಿ ಏನ್ ಮೇಂಟೈನ್ ಮಾಡಿರ್ತೀವಿ ಸೊ ಅದ್ರ ಮೇಲೆ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಮೆಥಡ್ಸ್ ಇರ್ಬೋದು. ಓಕೆ, ಸೊ ಯಾವ ಮೆಥಡ್ ಮೇಲೆ ಅಸೈನ್ ಮಾಡಿದ್ವಿ. ಸೊ ಲೈಕ್ ನಾವು ಬೇಸ್ ಮೆಥಡ್ ಮಾಡಿದ್ವಿ, ಯಾವ್ದು ಸೊ ಅದನ್ನ ಕೂಡ ಚೆಕ್ ಮಾಡೋಣ. ಸೊ ನಿಮಗೆ ಫರ್ದರ್ ಸೆಟ್ಟಿಂಗ್ಸ್ ಅಲ್ಲಿ ಕಟ್ ಆಫ್ ವ್ಯಾಲ್ಯೂ ಇದೆ. ಓಕೆ, ಸೊ ಇದ್ರಲ್ಲಿ ನಾನು ನಿಮಗೆ 10% ಕಟ್ ಆಫ್ ವ್ಯಾಲ್ಯೂ ಮೇಂಟೈನ್ ಇದರಲ್ಲಿ ಲೆವೆಲ್ಸ್ ಕೂಡ ಮೇಂಟೈನ್ ಮಾಡಿ. ಸೊ ಏನ್ ಲೆವೆಲ್ಸ್ ಹಾಕಿದೀನಿ, ಸೊ 12 ಮಂತ್ಸ್ಗೂ ವ್ಯಾಲಿಡ್ ಹಾಕಿದೀನಿ ಅಂಡ್ ಕಟ್ ಆಫ್ ಬಂದ್ಬಿಟ್ಟು ಪರ್ಸೆಂಟೇಜ್ 10% ಇದೆ. ಓಕೆ, ಸೊ ಅದಕ್ಕೆ ಅದು 1000 ಅಲ್ಲಿ ಏನಾಗ್ತಿದೆ, ಸೊ ಈ ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ಇವಾಗ ನಾನು ರಿಮೂವ್ ಮಾಡಿದ್ರಿಂದ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಸೇವ್. ಸೊ ಇವಾಗ ನಾನು ಕಟ್ ಆಫ್ ಪರ್ಸೆಂಟೇಜ್ ಇಲ್ಲಿ ರಿಮೂವ್ ಮಾಡಿದ್ದೀನಿ. ಸೊ ಇಲ್ಲಿ ಗೋ ಟು ದ ಸೇವ್ ಇಟ್. ಇವಾಗ ಇಲ್ಲಿ ರಿಫ್ರೆಶ್. ನೋಡಿ, ಸೊ ಇವಾಗ ಆರ್ಡಿನರಿ ಡಿಪ್ರಿಸಿಯೇಷನ್ಸ್ ಸೆಕೆಂಡ್ ನೋಡಿ 1000 ತಗೊಂತಾರೆ. ಸೊ ನಾವು ರಿಮೂವ್ ಮಾಡಿದೆ. ಸೊ ಅದಕ್ಕೆ ಸೊ 10% ಹಾಕಿದ್ರೆ ಈ 10% ಇದರಲ್ಲಿ ಲೆಸ್ ಆಗುತ್ತೆ 1000. ಸೊ ಅರ್ಥ ಆಯ್ತಲ್ಲ? ಓಕೆ, ಸೊ ನೀವು ಪರ್ಸೆಂಟೇಜ್ ಏನ್ ಮೇಂಟೈನ್ ಮಾಡ್ತೀರಾ ಕಟ್ ಆಫ್ ಕ್ಯಾಲ್ಕುಲೇಟ್. ನೀವು ಅಲ್ಲಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಇಟ್ಕೊಳ್ಳಿ. ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಏನು ಇಷ್ಟು ನಾನು ಚೆಕ್ ಮಾಡ್ತೀನಿ, ಬೆಳಗ್ಗೆ ಮಿಸ್ ಮಾಡೇ ಪಿಕ್ ಮಾಡ್ತೀನಿ. ಸರ್ ಓಕೆ. ಸಮಥಿಂಗ್ ಲೆಕ್ಚರ್ ಏನೋ ಇಶ್ಯೂ ಇರುತ್ತೆ. ಸೊ ಚೆಕ್. ಓಕೆ 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 ಗೈಸ್, ಥ್ಯಾಂಕ್ ಯು, ಬಾಯ್.